ಚಳಿಗಾಲದಲ್ಲಿ ಆಹಾರದ ವಿಷಯದಲ್ಲಿ ನಾವು ಅರಿವಿಲ್ಲದೆ ಮಾಡುವ ಕೆಲವು ತಪ್ಪುಗಳು ನಮ್ಮ ರೋಗ ನಿರೋಧಕ ಶಕ್ತಿ ಕುಂದಿಸಿ ಶೀತ, ಕೆಮ್ಮು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದೇ ಹಿನ್ನೆಲೆ ಚಳಿಗಾಲದಲ್ಲಿ ನೀವು ತಪ್ಪಿಸಬೇಕಾದ 3 ಪ್ರಮುಖ ಆಹಾರ ಪದ್ಧತಿಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ಹೇಳ್ತೀವಿ ನೋಡಿ. ಚಳಿಗಾಲ ಕೇವಲ ಬೆಚ್ಚಗಿನ ಹೊದಿಕೆಯೊಳಗೆ ಇರುವುದಷ್ಟೇ ಅಲ್ಲ, ನಮ್ಮ ದೇಹವನ್ನ ಆಂತರಿಕವಾಗಿ ಸದೃಢಗೊಳಿಸಲು ಇದು ಅತ್ಯುತ್ತಮ ಸಮಯ. ಆಯುರ್ವೇದದ ಪ್ರಕಾರ ಈ ಋತುವಿನಲ್ಲಿ ದೇಹದ ಜೀರ್ಣಶಕ್ತಿ ಪ್ರಬಲವಾಗಿರುತ್ತದೆ. ಆದರೆ ಆಹಾರದ ವಿಷಯದಲ್ಲಿ ನಾವು ಅರಿವಿಲ್ಲದೆ ಮಾಡುವ ಕೆಲವು ತಪ್ಪುಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸಿ ಶೀತ, ಕೆಮ್ಮು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದೇ ಹಿನ್ನೆಲೆ ಚಳಿಗಾಲದಲ್ಲಿ ನೀವು ತಪ್ಪಿಸಬೇಕಾದ 3 ಪ್ರಮುಖ ಆಹಾರ ಪದ್ಧತಿಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ನಾವೀಗ ತಿಳಿಯೋಣ. ಚಳಿಗಾಲದಲ್ಲಿ ತಣ್ಣನೆಯ ಆಹಾರ ಸೇವನೆ. ಚಳಿಗಾಲದಲ್ಲಿ ಮಾಡುವ ಮೊದಲ ದೊಡ್ಡ ತಪ್ಪು ತಣ್ಣನೆಯ ಆಹಾರ ಅಥವಾ ಪಾನೀಯಗಳ ಸೇವನೆ. ಫ್ರಿಡ್ಜ್ನಿಂದ ನೇರವಾಗಿ ತೆಗೆದ ಹಾಲು, ತಣ್ಣಗಾದ ರೊಟ್ಟಿ ಅಥವಾ ಹಳಸಿದ ಅನ್ನ ಸೇವನೆಯು ಜೀರ್ಣಾಗ್ನಿಯನ್ನ ದುರ್ಬಲಗೊಳಿಸುತ್ತದೆ. ಹೊರಗಿನ ತಂಪಾದ ವಾತಾವರಣದಲ್ಲಿ ದೇಹವು ಬೆಚ್ಚಗಿರಲು ಶಕ್ತಿ ವ್ಯಯಿಸುತ್ತದೆ. ಇಂತಹ ಸಮಯದಲ್ಲಿ ತಣ್ಣನೆಯ ಪದಾರ್ಥ ಸೇವನೆಯಿಂದ ಜೀರ್ಣಕ್ರಿಯೆ ನಿಧಾನವಾಗಿ ಗ್ಯಾಸ್ ಹಾಗೂ ಅಜೀರ್ಣದಂತಹ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಆಹಾರ ಸರಿಯಾಗಿ ಜೀರ್ಣವಾಗದೆ ಆಮ್ಲದಂತ ವಿಷಕಾರಿ ಪದಾರ್ಥ ಸೃಷ್ಟಿಯಾಗುತ್ತದೆ. ಹೊಟ್ಟೆ ಉಬ್ಬರ, ಅಜೀರ್ಣ, ಗ್ಯಾಸ್ ಸಮಸ್ಯೆಗಳು ಹೆಚ್ಚಾಗುತ್ತವೆ. ದೇಹದ ಉಷ್ಣತೆಯ ಸಮತೋಲನ ಹದಗೆಡುತ್ತದೆ. ಹೀಗಾಗಿ ಯಾವಾಗಲೂ ಬಿಸಿ ಬಿಸಿಯಾದ ಮತ್ತು ಅಂದೇ ತಯಾರಿಸಿದ ತಾಜಾ ಆಹಾರವನ್ನು ಸೇವಿಸಿ. ಬಿಸಿ ರೊಟ್ಟಿ, ಬೇಳೆ ಸಾರು, ಕಿಚಡಿ ಹಾಗೂ ಬಿಸಿ ಸೂಪ್ಗಳು ದೇಹಕ್ಕೆ ಅಗತ್ಯ ಉಷ್ಣತೆಯನ್ನು ನೀಡುತ್ತವೆ. ಆರೋಗ್ಯಕರ ಕೊಬ್ಬಿನಂಶ ನಿರ್ಲಕ್ಷಿಸುವುದು. ತೂಕ ಹೆಚ್ಚಾಗಬಹುದೆಂಬ ಭಯದಿಂದ ಅನೇಕರು ತುಪ್ಪ ಅಥವಾ ಕೊಬ್ಬಿನಂಶವಿರುವ ಪದಾರ್ಥಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾರೆ. ಇದು ಚಳಿಗಾಲದಲ್ಲಿ ಮಾಡುವ 2ನೇ ಪ್ರಮುಖ ತಪ್ಪು. ಚಳಿಗಾಲವು ನೈಸರ್ಗಿಕವಾಗಿ ಬಡ ಋತುವಾಗಿರೋದ್ರಿಂದ ದೇಹಕ್ಕೆ ಸಾಕಷ್ಟು ಸ್ನಿಗ್ಧತೆ ಅಗತ್ಯ. ಕೊಬ್ಬಿನಂಶ ಬಿಟ್ರೆ ಚರ್ಮ ಒಣಗುವುದು, ಕೀಲು ನೋವು ಮತ್ತು ಮಲಬದ್ಧತೆ ಸಮಸ್ಯೆಗಳು ಉಂಟಾಗಬಹುದು. ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಸಂಧಿ ನೋವು, ಒಣಚರ್ಮ, ಕೂದಲು ಉದುರುವುದು ಹೆಚ್ಚಾಗುತ್ತದೆ. ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ. ದೌರ್ಬಲ್ಯ ಮತ್ತು ಸುಸ್ತು ಹೆಚ್ಚಾಗುತ್ತದೆ. ಇದಕ್ಕಿರುವ ಪರಿಹಾರ ಅಂದ್ರೆ ನಿಮ್ಮ ದಿನವನ್ನ 1 ಚಮಚ ಶುದ್ಧ ತುಪ್ಪದಿಂದ ಆರಂಭಿಸಿ. ಊಟದಲ್ಲಿಯೂ ಸೇರಿಸಿಕೊಳ್ಳಿ. ಗೋಧಿ, ಶೇಂಗಾ ಉಂಡೆಗಳು ದೇಹಕ್ಕೆ ಶಕ್ತಿ ಪೋಷಣೆಯನ್ನ ನೀಡುತ್ತವೆ. ಇದು ಕೇವಲ ತೂಕ ಹೆಚ್ಚಿಸುವುದಲ್ಲ, ಆಂತರಿಕ ಅಂಗಾಂಗಗಳನ್ನ ಆರೋಗ್ಯವಾಗಿರಿಸುತ್ತದೆ. ಅತಿಯಾದ ಒಣ ಆಹಾರ ಸೇವನೆ. ಡ್ರೈ ಪರಾಟ ಅಥವಾ ಹಸಿ ಸಲಾಡ್ಗಳಂತಹ ಒಣ ಪದಾರ್ಥಗಳನ್ನು ಚಳಿಗಾಲದಲ್ಲಿ ಅತಿಯಾಗಿ ಸೇವಿಸುವುದು 3ನೇ ತಪ್ಪು. ಆಯುರ್ವೇದದ ಪ್ರಕಾರ ಚಳಿಗಾಲದಲ್ಲಿ ದೇಹದಲ್ಲಿ ವಾತ ದೋಷ ಹೆಚ್ಚಿರುತ್ತದೆ. ಒಣ ಆಹಾರ ವಾತ ಹೆಚ್ಚಿಸಿ ದೇಹದಲ್ಲಿ ಬಿಗಿತ, ನೋವು ಹಾಗೂ ಜೀರ್ಣ ಸಮಸ್ಯೆಯನ್ನ ತಂದೊಡ್ಡುತ್ತವೆ. ಹಸಿ ಸಲಾಡ್ ತಂಪಾಗಿರೋದ್ರಿಂದ ಜೀರ್ಣವಾಗುವುದು ಕಷ್ಟ. ಇದರಿಂದ ವಾತದೋಷ ಹೆಚ್ಚಾಗಿ ಜಾಯಿಂಟ್ ಪೇನ್, ಬೆನ್ನು ನೋವು ಬರುತ್ತದೆ. ಚರ್ಮ ಒಣಗುವುದು, ತುಟಿಗಳು ಬಿರುಕು ಬೀಳುವುದು, ಮಲಬದ್ಧತೆ ಸಮಸ್ಯೆ ಹೆಚ್ಚಾಗುತ್ತದೆ. ನಿದ್ರೆ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಒಣ ಆಹಾರಗಳ ಜೊತೆಗೆ ತುಪ್ಪ, ಮೊಸರು ಅಥವಾ ರಸಂನಂತಹ ದ್ರವ ಪದಾರ್ಥ ಬಳಸಿ ಸಲಾಡ್ಗಳ ಬದಲು ಆವಿಯಲ್ಲಿ ಬೇಯಿಸಿದ ತರಕಾರಿಯನ್ನ ಸೇವಿಸಿ. ನಿಮ್ಮ ಊಟ ಹೈಡ್ರೇಟಿಂಗ್ ಮತ್ತು ಪೋಷಣೆ ನೀಡುವಂತಿರಲಿ. ಚಳಿಗಾಲದ ದೈನಂದಿನ ಇನ್ನೂ ಕೂಡ ಹೆಚ್ಚಾಗುತ್ತದೆ. ಇನ್ನು ಈ ಋತುವಿನಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾದ ಆರೋಗ್ಯಕರ ಆಹಾರದ ಕ್ರಮ ಬಗ್ಗೆ ಹೇಳೋದಾದ್ರೆ, ಬೆಳಗ್ಗೆ ಬೆಚ್ಚಗಿನ ನೀರಿಗೆ ಶುಂಠಿ ಅಥವಾ ಜೇನುತುಪ್ಪ ಬೆರೆಸಿ ಕುಡಿಯಿರಿ. ತುಪ್ಪದೊಂದಿಗೆ ತಯಾರಿಸಿದ ಬಿಸಿ ಬಿಸಿ ಉಪಹಾರವನ್ನು ಸೇವಿಸಿ. ಇನ್ನು ಪೌಷ್ಟಿಕಾಂಶ ಭರಿತ ಬೇಳೆಕಾಳು, ಸೊಪ್ಪು ಮತ್ತು ಬಿಸಿ ಅನ್ನ ಅಥವಾ
ರೊಟ್ಟಿ ಊಟ ಮಾಡಿ. ಸಕ್ಕರೆ, ಕಾಫಿ ಅಥವಾ ಟೀ ಬದಲಿಗೆ ಕಾಳುಮೆಣಸು ಮತ್ತು ತುಳಸಿ ಹಾಕಿದ ಕಷಾಯ ಅಥವಾ ಬಿಸಿ ಸೂಪ್ ಅನ್ನ ಸೇವಿಸಿ. ಮಲಗುವ 2-3 ಗಂಟೆ ಮುಂಚಿತವಾಗಿ ಹಗುರವಾದ ಆಹಾರವನ್ನ ಸೇವಿಸಿ. ನೆನಪಿರ್ಲಿ, ಚಳಿಗಾಲವು ದೇಹವನ್ನ ದಂಡಿಸುವ ಕಾಲವಲ್ಲ, ಬದಲಾಗಿ ಶಕ್ತಿ, ಪೋಷಣೆ ಮತ್ತು ಸ್ಥಿರತೆ ನೀಡುವ ಕಾಲ. ಸರಿಯಾದ ಆಹಾರದಿಂದಲೇ ಈ ಋತುವಿನ ಪ್ರಯೋಜನ ಪಡೆಯಲು ಸಾಧ್ಯ. ಬಿಸಿಯಾದ ಊಟ ಮಾಡಿ, ಆರೋಗ್ಯಕರ ಕೊಬ್ಬು, ತುಪ್ಪ ಬಳಸಿ, ತೇವಾಂಶವನ್ನ ಕಾಪಾಡಿಕೊಳ್ಳಿ. ಇದೇ ಆರೋಗ್ಯಕರ ಚಳಿಗಾಲದ ಮಂತ್ರ. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್.